ಕರ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ದೇವರ ವಾಕ್ಯ ಧ್ಯಾನಿಸಲು ಕೊಟ್ಟಿರುವ ಭಾಗ್ಯಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ನಿಮ್ಮನ್ನ ವಂದಿಸೋಳಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ಕರ್ತನೆ, ಶರಣನೆ, ನನ್ನ ವಿಮೋಚಕನೇ, ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಯೋಹಾನ 16:7-9 ಯೋಹಾನ 16:7-9. ಆದರೂ ನಾನು ನಿಮಗೆ ಸತ್ಯವನ್ನ ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ, ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನ ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನ ಹುಟ್ಟಿಸುವನು. ಹೌದು ಪ್ರಿಯರೇ, ಇಲ್ಲಿ ನಾವು ಪವಿತ್ರಾತ್ಮನು ಹೇಗೆ ಕಾರ್ಯ ಮಾಡುವನೆಂದು ನಾವು ನೋಡುವವರಾಗಿದ್ದೇವೆ. ಈ ಭಾಗದಲ್ಲಿ ನಾವು ನೋಡುವ ಹಾಗೆ ಜನರಿಗೆ ಅರುಹನ್ನ ಹುಟ್ಟಿಸುವುದು. ಹೌದು, ನಾವು ಚಿಕ್ಕವರಿದ್ದಾಗ ರಾಜುವಿನ ಹೃದಯ ಎಂಬ ಬುಕ್ಲೆಟ್ ಬೈಬಲ್ ಸೊಸೈಟಿಯಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಿತ್ತು. ಒಮ್ಮೆ ನೆನಪಿಸ್ಕೊಳ್ಳಿ, ರಾಜುವಿನ ಹೃದಯ ಒಂದು ಚಿಕ್ಕ ಬುಕ್ಲೆಟ್. ಅದರೊಳಗೆ ರಾಜುವಿನ ಹೃದಯದಲ್ಲಿರುವಂಥ ಎಲ್ಲ ಕಲ್ಮಶವಾದಂತಹ ಗುಣಗಳು ಅವನ ಹೃದಯದಲ್ಲಿದ್ದಂಥ ಚಿತ್ರ. ಆ ನಂತರ ಆತನು ದೇವರಿಗೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟಾಗ ಆತನ ಹೃದಯದಲ್ಲಿ ಪವಿತ್ರಾತ್ಮನು ಬಂದು ವಾಸಿಸುವಂತಹ ಹೃದಯ. 2 ಹೃದಯಗಳನ್ನ ಆ ರಾಜುವಿನ ಹೃದಯದ ಪುಸ್ತಕದಲ್ಲಿ ನಾವು ನೋಡ್ತಿದ್ದೆವು. ಎಂತಹ ಸುಂದರವಾದಂತಹ ಅರ್ಥಪೂರ್ಣವಾದಂತಹ ಕತೆ ಅದಾಗಿತ್ತು. ಅದು ಪ್ರತಿಯೊಬ್ಬ ಮಗುವಿಗೂ ಬೈಬಲ್ ಸೊಸೈಟಿ ಅದು ಡಿಸ್ಟ್ರಿಬ್ಯೂಟ್ ಮಾಡಿತ್ತು. ನಮ್ಮೆಲ್ಲರ ಕೈಯಲ್ಲಿ ಅದು, ನಾವೆಲ್ಲ ಪ್ರೈಮರಿ ಅಥವಾ ಮಿಡ್ಲ್ ಕ್ಲಾಸ್ ಓದುವಾಗ ಅದು ನಮ್ಮ ಕೈಯಲ್ಲಿ ಇತ್ತು. ಅದು ಎಷ್ಟು ರೀತಿಯಾಗಿ ನಮ್ಮೊಂದಿಗೆ ಮಾತನಾಡ್ತಿತ್ತು. ಹೌದು ಪ್ರಿಯರೇ, ಇಲ್ಲಿ ನಾವು ಈ ವಾಕ್ಯದಲ್ಲಿ ಸಹ ನಾವು ನೋಡ್ತಾ ಇದ್ದೇವೆ. ಆತನು ನಮಗೆ ಬಂದು ಈ ವಿಷಯಗಳಲ್ಲಿ ಲೋಕಕ್ಕೆ ಅರುವನ್ನ ಹುಟ್ಟಿಸುವನು. ಆತನು ಬಂದು, ಆ ಸಹಾಯಕನು ಬಂದು ಅರುವನ್ನ ಹುಟ್ಟಿಸುವನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ ಪವಿತ್ರಾತ್ಮನ 2ನೇ ಕಾರ್ಯ ನಾವು ನೋಡುವುದಾದ್ರೆ ಸತ್ಯಕ್ಕೆ ನಡೆಸುವುದಾಗಿದೆ. ಯೋಹಾನ 16:13 ನಾವು ನೋಡ್ತೇವೆ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಎಷ್ಟು ಸುಂದರವಾಗಿದೆ ನೋಡಿ. ಸತ್ಯದ ಆತ್ಮನು ಬಂದಾಗ ಇಲ್ಲಿ ಸ್ವಾಮಿ ಹೇಳ್ತಾರೆ, ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರೋದಿಲ್ಲ. ನಾನು ಹೋಗಿ ಆತನನ್ನ ಕಳಿಸ್ತೇನೆ. ಆತನು ನಿಮಗೆ ಲೋಕಕ್ಕೆ ಅರುವನ್ನ ಹುಟ್ಟಿಸುವನು, ನಿಮಗೆ ಅರುವನ್ನ ಹುಟ್ಟಿಸುವನು. ಆದರೆ ಇಲ್ಲಿ ಹೇಳ್ತದೆ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಸಕಲ ವಿಧವಾದ ವಿಷಯದಲ್ಲಿಯೂ ಸತ್ಯಕ್ಕೆ ನಡೆಸುವ ಆತನಾಗಿದ್ದಾನೆ. ದೇವರ ಪವಿತ್ರಾತ್ಮನಿಗೆ ತೆರೆದ ಮನದಿಂದ ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಕಾರ್ಯ ಸಾಧಿಸಲು ನಾವು ಅನುಮತಿಸುವುದಾದರೆ ನಿಮ್ಮಲ್ಲಿರುವ ಎಲ್ಲ ವಿಷಯಗಳಲ್ಲಿಯೂ ನಿಮ್ಮನ್ನು ಬೆಳಕಿಗೆ ತರುವನು, ನಿಮ್ಮನ್ನು ನಡೆಸುವನು. ಇದು ಪವಿತ್ರಾತ್ಮ ದೇವರ 2ನೇ ಕಾರ್ಯವಾಗಿರುತ್ತದೆ ಪ್ರಿಯರೇ. 3ನೇ ಕಾರ್ಯ ಸಹಾಯಿಸುವುದು. ಎಲ್ಲ ವಿಷಯದಲ್ಲಿಯೂ ಸಹಾಯಿಸುವುದು. ಅದನ್ನು ನಾವು ನೋಡುವುದಾದರೆ ಯೋಹಾನ 14:15-17 ನೋಡಿ ಪ್ರಿಯರೇ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನ ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನೋಡಿ, ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು ಎಂಬುದು.
ದೇವರಾತ್ಮನಿಗೆ ಮತ್ತೊಂದು ಹೆಸರು ಸಹಾಯಕನು. ದೇವರ ವಾಕ್ಯಗಳನ್ನು ಆಲಿಸುವಾಗ ಯಾರ್ಯಾರು ಪವಿತ್ರಾತ್ಮನ ಮೂಲಕ ಪಾಪ, ನೀತಿ, ನ್ಯಾಯ ತೀರ್ಪಿಗೆ ಅರಿವನ್ನು ಹುಟ್ಟಿಸಲ್ಪಟ್ಟು ವಿಧಿಯರಾಗುತ್ತಾರೋ ಅವರಿಗೆ ಎಲ್ಲಾ ವಿಷಯಗಳಲ್ಲಿ ಸಹಾಯಕನಾಗಿರುವನು. ಪ್ರಾರ್ಥನೆಯನ್ನ ತಕ್ಕ ಪ್ರಕಾರ ಮಾಡುವುದು ನಮಗೆ ತಿಳಿಯದ ಕಾರಣ ಪವಿತ್ರಾತ್ಮನು ತಾನೇ ಪ್ರಾರ್ಥಿಸಲು ಸಹಾಯಿಸುವನು. ಪ್ರಿಯರೇ, ಶೋಧನೆಗಳು ಬರುವಾಗ ಪವಿತ್ರಾತ್ಮನು ಅವುಗಳನ್ನು ಜಯಿಸಲು ಶಕ್ತಿಯನ್ನ ನೀಡುವನು. ಅಪ್ಪ ತಂದೆಯೇ, ನಿನ್ನ ಆತ್ಮನ ಕಾರ್ಯವು ನನ್ನಲ್ಲಿ ಇಂದು ಪ್ರಾರಂಭವಾಗಲಿ ಎಂಬುದಾಗಿ ನಾವು ಬೇಡಿ ಹೊಂದುವ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಆಲ್. ಸ್ಟೇ ಬ್ಲೆಸ್ಡ್.